ನಿನ್ನೆ ಅಂತ ಹಬ್ಬ ಜೋರನೆ? ಜೋರಂದ್ರೆ ಎಂತದ್ರಿ ಲಕ್ಷ್ಮಕ್ಕ, ಎಳ್ಳು ಬೆಲ್ಲ ಮಾಡಿದ್ನ. ಮತ್ ಮಂಜುಳಕ್ಕ ಮಯೂರಿ ಬತ್ತೀನಿ ಅಂದ್ರ ಇವ್ರು ಹೋಗಿ ಕರ್ಕೊ ಬಂದ್ರ, ಬಸ್ಸಿಗೆ ಬಂದಿದ್ರ ಅವರು, ಅಲ್ಲಿಂದ ಇವ್ರು ಕರ್ಕೊ ಬಂದ್ರ. ಹಂಗಾಗಿ ಹೋಳಿಗೆ ಒಂದ್ 4 ಮಾಡಿದ್ದು. ಓ, ಮಂಜುಳಕ್ಕ ಬಂದಿದ್ರ? ಏನ್ ವಿಶೇಷ? ಊರ್ ಹಂಗೆಲ್ಲ ಸುಮ್ಮನೆ ಬರಲ್ಲಲ್ಲ, ಬಂದು ಹೋಗತ್ತಾನೆ, ಕಾಣಲ್ಲಲ್ಲ. ಹ್ಞೂನ್ರಿ, ಬಂದು ಹೋಗಾತ. ಅದು ಮಯೂರಿ ಎಲ್ಲೂ ಹೋಗ್ಲೇ ಇಲ್ಲ ಅಮ್ಮ, ನಂಗೆ ಬೇಜಾರಾಗ್ತದೆ. ಹೋಗ್ಬರೋಣ, ಅಜ್ಜಿ ಮನೆಗೆ ಹೋಗ್ಬರೋಣ, ಅತ್ತೆ ಅಂತದಾರ್ ಮಾಡಿರ್ತಾರೆ, ಹೋಗ್ಬರೋಣ ಅನ್ನಕ್ ಹಾಕುತ್ತಂತೆ ಕಣ್ರಿ. ಪಾಪ ಅದಕ್ಕೊಂಥರ ನಾನಂದ್ರ ಆಸೆನಾ. ಮತ್ತು ಹಂಗಾರೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಅದಕ್ಕೆ ನೆನ್ನೆ ಸಾಲ ರಜೆ ಇತ್ತಲ್ಲ. ಬೆಳಿಗ್ಗೆ ಫೋನ್ ಮಾಡಿ ಇವ್ರ ಹತ್ರ ಹೇಳಿದ್ರು, ಹಿಂಗಂತ ಅದೇ ಮಾರೆ ಕಳಿಸ್ತೀನಿ, ಕರ್ಕೊ ಹೋಗು, ಹಂಗಾರೆ ಬಸ್ ಹತ್ತಿಸ್ತೀನಿ ಅಂತ. ಅವನು ಬರಲ್ಲ ಅನ್ನಂತೆ, ಇದೊಂದನ್ನೇ ಕಳಿಸ್ತೀನಿ ಅಂತ ಅಂದ್ರೆ, ಮತ್ತು ಇವರು ಅದೊಂದನೇ ಅಂತ ಬಸ್ಸಲ್ಲಿ ಕಳಿಸ್ತೀಯ, ನೀನು ಬಾ, ಅಲ್ಲಿ ಭಾವನ ಹತ್ರ ಕೇಳಿ ನೋಡು ಅಂತ ಅಂದ್ರಂತೆ. ಅವ್ರು ಹೆಂಗೆ ಹ್ಞೂ ಅಂದಾರ, ಅವರು ಹಂಗೆಲ್ಲ ಒಪ್ಪಲ್ಲ, ಹೆಂಗೆ ಹ್ಞೂ ಅಂದಾರೆ. ಅವ್ರು ಹ್ಞೂ ಅಂದಿದೆ ಸೈ. ಇವರು ಬಂದರು, ಬೆಳಿಗ್ಗೆ ಬಸ್ಸಿಗೆ ಬಂದಿದ್ರ, ಬಂದು ಸಂಜೆ ಬಸ್ಸಿಗೆ ಹೋದ್ರಪ್ಪ. ಇಲ್ಲಿ ಒಂದು 20 ಸಲ ಫೋನ್ ಬಂತು, ದನ ಬಂದವೆ, ದನ ಕಟ್ಟಬೇಕು, ದನಕ್ಕೆ ಹುಲ್ಲು ಹಾಕ್ಬೇಕು, ಹಿಂಡಿ ಕೊಡ್ಬೇಕು, ಹಾಲು ಕರಿಬೇಕು, ಬಾ ಬಾ ನೀ ಎಲ್ಲಿ ಹೋಗಿ ಕೂತಿಯಲ್ಲ ಅಂತ. ಪಾಪ ಗಡಿ ಬಿಡಿ ಮೇಲೆ ಹೋದ್ರು ಕಣ್ರಿ, ಬೇಜಾರಾಗ್ತಿತ್ತು. ಕೂತಂಗಾಗ್ಲ ನಿತ್ತಂಗಾಗ್ಲ. ನಾನು ಅದೇ ಅಂದೆ, ಅಲ್ಲಿ ಹೋಗಿ ಮಾಡೋದಿದ್ದಿದ್ದೆ, ಇರ್ರಿ ಇವತ್ತು ನೀನು ಉಳ್ದು ಬೆಳಿಗ್ಗೆ ಹೋಗಿ ಅದಕ್ಕೊಂದಿನ ಸಾಲೆ ರಜೆ ಹಾಕ್ಸಿ ಅಂತ ಆಗಲ್ಲ ಅಂತ ಅಂದು. ಫೋನು ಬರೋದು ನೋಡ್ಬೇಕಿತ್ತು ನೀವು. ಅವ್ರು ಅದೇ ಅಂತ, ಇಲ್ಲಿ ನೋಡಿ ಫೋನಲ್ಲಿ ನೀನೇ ಮಾತಾಡೋ ಅಂದರು. ನಂಗೆ ಹೆದರಿಕೆ ಆಯ್ತು, ಹಂಗೆ ಸುಮ್ಮನೆ ಅದೇ. ಓ ಹೌದಾ, ಆಗಲಿ ಮರೆತಿ, ಒಂದು ಗಳಿಗೆಗಾರು ಬಂದು ಹೋದ್ರಲ್ಲ, ಹಬ್ಬದ ದಿನನೇ ಬಂದಾರ, ಖುಷಿ ಆಯ್ತು. ಸಾರ್ಥಕವು ಖುಷಿಯಾಗಿರ್ತದೆ ಮಗಳನ್ನ ನೋಡಿ. ಆ ಗಂಡಸ್ರ ಹಣೆ ಬರನೇ ಹಂಗಲ್ಲನೆ, ನಮ್ಮನೆ ನಿಮ್ಮನೆ ಅಂತ ಅಲ್ಲ, ಎಲ್ಲರ ಮನೆಯಲ್ಲೂ ಹಂಗೆ. ಎಲ್ಲರೂ ಅನ್ನಕ್ಕಾಗಲ್ಲ ಬಿಡೋ, ಒಬ್ಬೊಬ್ರು ಗಾನಾಗಿರೋರು ಇರ್ತಾರೆ. ನೀವು ಹೇಳ್ತೀರ ಲಕ್ಷ್ಮಕ್ಕ, ನನಗೆ ಒಂದು ಸಿಟ್ಟಂದ್ರೆ ನೋಡಿ, ಎಳ್ಳು ಬೆಲ್ಲ ಮೊನ್ನೆನೇ ಮಾಡಿಟ್ಟೇನು ಕಣ್ರಿ. ಮಾಡಿಟ್ಟು ನಾ ಪ್ಯಾಕೆಟ್ ಎಲ್ಲ ತಂದಿದ್ದೆ, ಹಿಂಗೆ ಅರ್ಶಿನ ಕುಂಕುಮಕ್ಕೆ ನಿಮಗೆ ಸಾಲಿನಿ ಅಕ್ಕಗೆಲ್ಲ ಕರೆದಿದ್ದೆ. ಮತ್ತು ಅಶ್ವಿನಿ ಹೊರಡೋದು ಅಂದಿತ್ತು. ಅಶ್ವಿನಿನು ಬಾರೆ, ಹಂಗ ನೀವು ತಾಯಿ ಮಗಳು ಬನ್ನಿ ಅಂದಿದ್ದೆ. ಅದ್ರ ಗಂಡನು ಬತ್ತೀನಿ ಅಂದಿದ್ರು, ಕರ್ಕು ಬಾ ಅಂತಾನೆ ಅಂದಿದ್ದೆ. ಹಾಗಾಗಿ ಎಲ್ಲರಿಗೂ ಅಂತ ಎಳ್ಳು ಬೆಲ್ಲ ಮಾಡಿ ಸಕ್ಕರೆ ಹಚ್ಚಿ ನಾನೇ ಪ್ಯಾಟಿಗೆ ಹೋಗಿ ತಂದು ಇವ್ರ ಹತ್ರ ಕಪ್ ತರಿಸಿ ಕಡ್ದು ಎಲ್ಲ ಸರಿ ಮಾಡಿ ಇಟ್ಟಿನಿ ಕಣ್ರಿ. ಇನ್ನೇನು ಪ್ಯಾಕೆಟಿಗೆ ಹಾಕಿ ಇಡೋದಿ ಅಂತ ಪ್ಯಾಕೆಟಿಗೆ ಹಾಕಿ ಏನು ಅವತ್ತು ಬೆಳಿಗ್ಗೆ ಹಾಕಿದ್ರೆ ಆಗ್ತದೆ ಅಂದರೆ ನಾನೇನು ಮಾಡಿದೆ, ಅವತ್ತು ಎಳ್ಳು ಬೆಲ್ಲ ರಾತ್ರಿ ಆಗಿತ್ತು. ಅಮ್ಮನೂ ಪಾಪ ಶೇಂಗಾ ಬೀಜ ಎಲ್ಲ ಹುರಿದು ಕೊಟ್ಟಿದ್ದೆ, ಅವರೇ ಸಿಪ್ಪೆ ತೆಗೆದು 2 ಹೋಳು ಮಾಡಿದ್ದು. ಬೆಲ್ಲ ಎಲ್ಲ ಸಣ್ಣಕ್ಕೆ ಹೆಚ್ಚಿ ಅಷ್ಟು ಚೆನ್ನಾಗಿ ಮಾಡಿದ್ದೆ. ಈ ಸಲ ಭಾರಿ ಚೆನ್ನಾಗಾಗಿತ್ತು, ನನ್ನ ಕಣ್ಣೇ ಬಿತ್ತೋ ಏನೋ ಕಣ್ರಿ. ಅಷ್ಟು ತೆಗ್ದು ನಾಗನ್ಗಿ ಮೇಲೆ ಇಟ್ಟೆ. ನಾನು ಇಷ್ಟು ದಿನನಾದ್ರೂ ನಮ್ಮನೆ ಕಿಟ್ಟ ತಿಂತಾನೆ, ಹಂಗಾಗಿ ಇಡಲ್ಲ ಬೇಡ ಅಂತ ಸಪ್ರೇಟ್ ಇಡ್ತಿದ್ದೆ. ಈ ಸಲ ಏನು ಮಾಡಿದೆ, ಅವತ್ತು ಸುಮಾರು ಹೊತ್ತಾಯ್ತು, 2:30 ಆಗಿತ್ತು. ಎಳ್ಳು ಬೆಲ್ಲ ಕಳಿಸಿಡೋಷ್ಟೊತ್ತಿಗೆ ವಿಶ್ರಾತ್ರಿ ಆಗಿದ್ದಲ್ಲ, ಸಾಕು ಅಂದರೆ ಹಾಗೆ ನಾಗನ್ಗಿ ಮೇಲೆ ಇಟ್ಟೆ ಕಣ್ರಿ ಮುಚ್ಚಿ. ಹಂಗೆ ಮರ್ತು ಹೋಗ್ಯದೆ. ನಾನು ಹೆಂಗೂ ಗುರುವಾರ ಹಬ್ಬ ಅಲ್ಲ, ಬುಧವಾರ ರಾತ್ರಿ ಪ್ಯಾಕೆಟಿಗೆ ತುಂಬಿದ್ರೆ ಸಾಕು ಅಂದ್ಕೊಂಡೆ ನಾಗನಿಗೆ ಮೇಲೆ ಇಟ್ಟೆ. ಸುಮ್ಮನೆ ಅದೇ ನೋಡೇ ಇಲ್ಲ. ನೀವು ಹೇಳ್ತೀರ ಲಕ್ಷ್ಮಕ್ಕ, ಬುಧವಾರ ರಾತ್ರಿ ಅದು ಎಷ್ಟು ಬಿಗ್ ಬಾಸ್ ಎಲ್ಲ ನೋಡ್ತಾ ಕೂತಿದ್ವಾ, 10:30 ಅಷ್ಟೊತ್ತಿಗೆ ತೆಗ್ದೆ. 4 ಪ್ಯಾಕೆಟಿಗೆ ತುಂಬಿಸಿಟ್ಬಿಡೋಣ, ಮತ್ತೆಲ್ಲರೂ ಬಂದರೆ ಗಡಿ ಬಿಡಿ ಆಗ್ತದೆ, ನಂಗೆ ಇಲ್ಲಿ ನಿಂತ್ಕೊ ಮಾತಾಡೋಕ್ಕೂ ಆಗಲ್ಲ, ಅವರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೂ ಸರಿ ಆಗಲ್ಲ, ಹಿಂಗೆ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀವಲ್ಲ ಅಂತ ತೆಗ್ದೇಕ ನಾಗನ್ಗಿ ಮೇಲೆ ತೆಗಿಯಕ್ಕಂತ ಕುರ್ಚಿ ಹಾಕಿ ಹೋಗಿ ನೋಡ್ತೀನಿ, ಎಳ್ಳು ಬಿಟ್ಟು ಎಂಥದೂ ಇಲ್ಲ ಕಣ್ರಿ. ನಂಗೊಂದು ಸಲ ಒಳು ಬಂದಂಗಾಯ್ತು. ನಂಗೆ ಕಿಟ್ಟನೆ ಮಾಡಿದಂತ ಗೊತ್ತಾಯ್ತು. ಇನ್ಯಾರು ಅಮ್ಮೇನು ತಿನ್ನಕ್ಕೆ ಹೋಗಲ್ಲ. ನಾ ಬಂದು ಅಮ್ಮನ ಹತ್ರನೇ ಕೇಳಿದೆ, ಅಮ್ಮ ನೀವು ಹೇಳ್ತೀರಾ ಹೊಡಿಬಾರ್ದು ಅಂತೀರಾ? ಅವನು ಮಲಗಿದ್ದ, ಕಿಟ್ಟ ಹೆಸರು ಇರಲ್ಲ, 10:30 ಆಗಿತ್ತ, ಮಲಗಿದ್ದ. ಹೊಡಿಬಾರ್ದು ಅಂತೀರಾ? ನೋಡಿ ಹಿಂಗೆ ಮಾಡೇನೆ, ಬರೀ ಎಳ್ಳಿಟ್ಟಾನೆ, 1-1.5 kg ಆಗಿತ್ತು. ಏನಾರು ಈಗ ಬೇದಿ ವಾಂತಿ ಶುರು ಮಾಡಿಕೊಂಡ್ರೆ ಯಾರ್ರೀ ಆಸ್ಪತ್ರೆಗೆ ತಿರ್ಗೋರು? ಏನಾರ ಹುಡುಗಕ್ಕೆ ತಲೆ ಸಮ ಅದೆಯಾ?
ನಾನು ಏನು ಮಾಡಲಿ ಹೇಳಿ, ನಾನಂತೂ ಮುಂದಿನ ವರ್ಷ ಅವನಿಗೆ ಹಾಸ್ಟ್ಲಿಗೆ ಹಾಕೋದು ಅಂತ ಅಂದೆ. ಮೊನ್ನೆಯಿಂದ ಅಂತ ಇದೀನಿ ಹಾಸ್ಟ್ಲಿಗೆ ಹಾಕೋದು ಅಂತ. ಅಲ್ಲಿ ನಮ್ಮ ಬೇಡ ಅಂತಿದ್ರು. ನಾ ಅಂದೆ ನೋಡಿ, ನಾ ಹಾಸ್ಟ್ಲಿಗೆ ಹಾಕೋದು, ನೀವು ಏನಂದ್ರು ಅಷ್ಟೇ ಅಂತ. ಬಾಕಿ ಟೈಮ್ ನಮ್ಮನೇಲಿ ಇವ್ರು ಬೈಯೋರು ಅವನಿಗೆ. ಮೊನ್ನೆ ಹೋಗ್ಲಿ ಬಿಡೆ, ವಯಸ್ಸಿನ ಹುಡುಗ ತಿಂದೆ ಇನ್ಯಾರು ತಿಂತಾರೆ, ನೀನು ತಿನ್ನಕ್ಕಾಗ್ತದ? ತಿನ್ನೋ ವಯಸ್ಸಲ್ಲಿ ತಿನ್ಕೋಬೇಕು. ಈಗೆಲ್ಲ ನೋಡು, ಚರಣಗೆಲ್ಲ ತಿನ್ನು ಅಂದ್ರೆ ತಿನ್ನಕ್ಕಾಗ್ತದ? ಅವಾಗೆಲ್ಲ ಎಷ್ಟು ಬೇಕ್ತಿದ್ದ ಅವನು. ನಿನ್ನಮ್ಮನೇ ಅವನಮ್ಮನೇ ಹಿಂಗೆ ನಿನ್ನಂಗೆ ಮಾಡೋದು, ಹಾಗೆ ಹೀಗೆ ಅಂತ ಭಾರಿ ಮಾತಾಡಿದ್ರು. ಹಂಗೆ ಎಲ್ಲೋ ಡೌಟ್ ಹೊಡೀತು, ಇವ್ರದ್ದೇನೋ ಕಿಸುಮ್ ಅದೇ ಅಂತ. ನಾ ಏನು ಮಾತಾಡಲ್ಲ, ಸುಮ್ಮನೆ ಇಟ್ಟೆ. ಬೆಳಿಗ್ಗೆ ಎದ್ದೆ, ಅವ್ರ ಮನಸ್ಸಿಗೇನು ಮರ್ತೋಗಿದೆ ಅಂತ. ನಾನು ಕಿಟ್ಟಗೆ ನಿಧಾನ ಕರೆದೆ, ಮಗನೆ ಎಳ್ಳು ಬೆಲ್ಲ ಅಷ್ಟು ತಿಂದಿಯಲ್ಲ ಮಗನೆ, ವಾಂತಿಗಿಂತಿ ಶುರು ಆದರೆ ಯಾರದಾರ ಮಗನೆ, ಹಾಗೆಲ್ಲ ತಿನ್ನಬಾರ್ದು ಕಣ, ಅಷ್ಟು ಬೇಗಬಾರ್ದ ಮಗನೆ ಅಂತ ಅಂದೆ. ಅಮ್ಮ ನಾನು ತಿನ್ಲ ಕಣೆ, ಅಪ್ಪ ದಿನಾ ನೋಡು ಚಡ್ಡಿ ಜೋಬಿಗೆ ಆ ಕಡೆ ಈ ಕಡೆ ತುಂಬಿಸ್ಕೊ ಹೋಗೋರು. ಒಂದಿನ ನಾನು ನೋಡಿದೆ ಅಪ್ಪ ತುಂಬಿಸ್ಕೊಳೋದು, ಅವಾಗ ನನ್ನ ಕೈಲಿ ಒಂದು 4 ಎಳ್ಳು ಬೆಲ್ಲ ಹಾಕಿದ್ರು ಕಣೆ ಅಷ್ಟೇ. ಅದು ಬಿಟ್ಟು ನಾನಂತೂ ತಿನ್ನಲ, ಪ್ರಾಮಿಸ್ ಅಂದ. ಅವತ್ತು ಹೊಡೆದಾಗಿಂದ ಅವನು ಅಷ್ಟು ಚೇಷ್ಟೆ ಮಾಡ್ತಿಲ್ಲ. ನನಗೆ ನಂಬಿಕೆ ಬಂತು ಕಿಟ್ಟನ ಮೇಲೆ. ಹೌದಾ ನಮ್ಮ ಮಗನೆ, ತಡಿ ಹಂಗ ನೀನು ಅಪ್ಪ ಕೇಳ್ತೀನಿ, ಇಲ್ಲೇ ಇರ ಅಂತ ಅಂದೆ. ಇವ್ರನ್ನ ಕೇಳಿದೆ. ಇಲ್ಲ ಅವನೇ ತಿಂದಿರ್ಬೇಕು ಅಂತ ಅಂದ್ರು. ಇವರಿಗೆ ಇವನು ಅಡ್ಗೆ ಮನೆಯಲ್ಲಿ ನಿಂತು ಕಾಣಲ್ಲ, ಅವನೇ ತಿಂದಿರ್ಬೇಕು, ನಾನೆಂತ ತಿನ್ನಕ್ಕೆ ಹೋಗ್ತೀನಿ, ಇನ್ನು ಎಳ್ಳು ಬೆಲ್ಲ ತಿನ್ನಿಸ್ತದ ನನಗೆ ಅಂತ ಅಂದರು. ಹೌದಾ ನಮ್ಮ ಮಗನೇ ಕಿಟ್ಟ, ಅಪ್ಪ ತಿನ್ಲಂತಲ್ಲ ಅಂತ ಅಂದೆ. ಅನ್ನಕ್ಕೂ ಎಲ್ಲಪ್ಪ ಅವತ್ತು ನೀವು ತಿಂತಿರ್ಲ, ನಾನು ನೋಡಿದೆ ಹಾಗೆ ಹೀಗೆ ಅಂತ ಶುರು ಮಾಡ್ಕೊಂಡ. ಆಮೇಲೆ ಅವನೇ ತಿಂದೆ ಎಂತ ಆಗ್ತದೆ ಅಂತ ಅನ್ಬೇಕನ್ರಿ. ನನಗಂತೂ ಸಿಟ್ಟು ಬಂದು ನಾ ಸರಿ ಜಗಳ ಮಾಡೀನಿ. ಅಷ್ಟೊತ್ತಿಗೆ ಇನ್ನೂ ಜಗಳ ಹಾರಿಸ್ತಿರ್ತಿದ್ದೆ. ಅಷ್ಟೊತ್ತಿಗೆ ಮಂಜುಳಕ್ಕನ ಫೋನ್ ಬಂತು, ಹಂಗಾಗಿ ಜಗಳ ಮುಗೀತಲ್ಲಿಗೆ. ಯೋಹೋ ಭಗವಂತ, ಈ ಮನಸ್ಸಿಗೆ ಎಂತ ಆಗಿದೆ, ನೀ ಪುಸ್ತಕದಲ್ಲಿ ಎಲ್ಲ ಮಾಡ್ತೀಯಲ್ಲ ಮರೆತಿ, ನಿಂಗೆ ಆಗ್ಬೋದು. ನಾ ಮಾಡೋದಂದ್ರೆ ಎಂತದ್ರಿ ಲಕ್ಷ್ಮಕ್ಕ, ಈಗ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಲ್ಲನ್ರಿ, ಹಬ್ಬ ಆಚರಣೆ ವಿಚಾರ ಎಲ್ಲ. ಹಂಗಾಗಿ ಮಾಡೋದಿಕ್ಕೆ ಇಟ್ಟುಕೊಂಡು ಗೊತ್ತಿರಲಿ, ಅಲ್ಲ ಹಿಂಗೊಂದು ಹಬ್ಬ ನಮ್ಮಮ್ಮ ಮಾಡ್ತಿತ್ತು ಅನ್ನೋದು ಗೊತ್ತಿರಲಿ ಅಂತ ಅಷ್ಟೇ. ಮತ್ತಿನ್ನು ಅವನ ಹೆಂಡತಿ ಕಾಲಕ್ಕೆಲ್ಲ ಬಂದೇನು ಮಾಡಲ್ಲ ಯಾರ, ಅವನಿಗೊಂದು ಗೊತ್ತಿರಲಿ ಅಂತ ಅಷ್ಟೇ ಮಾಡೋದು ಕಣ್ರಿ. ಆಮೇಲೆ ಮತ್ತೆಂತ ಮಾಡಿದೆ, ಎಳ್ಳು ಬೆಲ್ಲ ಮತ್ತೆ ಹೊಸ್ದಾಗಿ ಮಾಡಿದ್ಯಾನೆ? ಇಲ್ಲಪ್ಪ, ನಾನು ಹೊಸ್ದಾಗಿ ಮಾಡಕ್ಕೆ ಹೋಗಲ್ಲ. ಅಂಗಡಿಲಿ ಪ್ಯಾಕೆಟ್ ಇರ್ತದೆ, ತಗೋ ಬನ್ನಿ ಅನ್ನೋಕ್ಕೆ ಶುರು ಮಾಡಿಕೊಂಡೆ. ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಮತ್ತು ಮಂಜುಳಕ್ಕ ಬೇರೆ ಬರೋರಿದ್ರ, ಕಿರಿಕಿರಿ ಮಾಡಿ ಊದಿಸ್ಕೊಂಡ್ರೆ ಅಂದ್ಕೊಂಡು ಮತ್ತು ಅವ್ರ ಅಕ್ಕ ಬೇರೆ ಬರೋದಲ್ಲ, ಹಾಗೆ ಕರ್ಕೊ ಬರೋಕ್ಕೆ ಹೋದವರು ಹಿಡ್ಕೊಬಂದಿದ್ರು, 2 ಪ್ಯಾಕ್ ಹಿಡ್ಕೊಬಂದಿದ್ರು. ಅವನ್ನೇ ಕಲಿಸಿ ಎಲ್ಲರಿಗೂ ಸಮ ಮಾಡಿದ್ದ. ಅದಷ್ಟು ಘನ ಆಗಿರ್ಲ ಕಣ್ರಿ, ಒಂಥರ ಮುಗ್ಲು ಆದಂಗೆ ಆಗಿತ್ತು. ಎಂಥದ ಒಂದು ಮಾಡಿದ್ದು. ಅಯ್ಯೋ ಒಳ್ಳೆ ಕತೆ ಮಹೇಶಂದು. ಒಳಗೆ ಬನ್ನಿರಿ ಲಕ್ಷ್ಮಕ್ಕ, ಒಂದು ಹೋಳಿಗೆ ತುಪ್ಪ ಹಾಕ್ಕೊಡ್ತೀನಿ, ತಿನ್ಕೊ ಹೋಗ್ಬೋದು. ನೆನ್ನೆ ಅಂತೂ ಬರಲ್ಲ, 56 ಬನ್ನಿ. ಬರೋದು ತಿನ್ನೋದೇ ಆಗ್ಯದ ಮಾರೈತಿ, ನಾನೇ ಯಾವಾಗ ಕರಿತೀನೋ ಏನೋ. ಆಗಲಿ, ಕರಿಬೋದಂತೆ, ಬನ್ನಿ.